ಎಕ್ಸಾಮ್ ನಾನು ಕ್ಲಿಯರ್ ಮಾಡಿದೆ. ಅಂದರೆ 2013ರಲ್ಲಿ ನಾನು IBPS ಎಕ್ಸಾಮ್ ಕ್ಲಿಯರ್ ಮಾಡಿದೆ. IBPS ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನನಗೇನು ಸೆಲೆಕ್ಷನ್ ಆಯಿತು, ನನಗೇನು ಅನ್ನಿಸ್ತು, ಯಾಕೋ ಇದು ನನ್ನ ವ್ಯಕ್ತಿತ್ವಕ್ಕೆ ಸರಿ ಹೊಂದಲ್ಲ. ಆ ಒಂದು ಹುದ್ದೆ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ, ಅದು ಬೇರೆ ವಿಚಾರ. ನನ್ನ ವ್ಯಕ್ತಿತ್ವಕ್ಕೆ ಇದು ಸರಿ ಹೊಂದಲ್ಲ, ನಮ್ಮದು ನೇರವಾಗಿ ಜನಸಂಪರ್ಕವಾಗಿರಬೇಕು, ಒಂದು ಬಡ ಜನರಿಗೆ, ನೊಂದ ಜನರಿಗೆ ಸಹಾಯ ಮಾಡಬೇಕು ಅಂತ ಒಂದು ಥಿಂಕಿಂಗ್ ಬಂದಾಗ ನನಗೇನು ಬಂತು, ಸಿವಿಲ್ ಸರ್ವಿಸ್ ಎಕ್ಸಾಮು ಒಂದು ಉತ್ತಮ ಆಯ್ಕೆ ಅಂತ ಭಾವಿಸ್ತು. ಈ ನಿಟ್ಟಿನಲ್ಲಿ ನಾನು UPSC ಎಕ್ಸಾಮ್ ಸಹ ಕಟ್ಟಿದ್ದೆ, 2 ಬಾರಿ UPSC ಎಕ್ಸಾಮ್ ಇಂಟರ್ವ್ಯೂಗೂ ಸಹ ಹೋಗಿ ಬಂದಿದ್ದೀನಿ. ಅದಾದ ನಂತರದಲ್ಲಿ KPSC ಸಹ 2 ಬಾರಿ ಇಂಟರ್ವ್ಯೂಗೆ ಹೋಗಿದ್ದೀನಿ. ಕನ್ನಡ ಲಿಟ್ರೇಚರು ನನ್ನ ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ತದನಂತರದಲ್ಲಿ PSC ಎಕ್ಸಾಮ್ ಸೆಲೆಕ್ಷನ್ ಆಯಿತು. ಈಗ ಬೆಂಗಳೂರಲ್ಲಿ ಕಳೆದ 4 ವರ್ಷಗಳಿಂದ ನಾನು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪೊಲೀಸ್ ಒಂದು ಸಬ್ ಇನ್ಸ್ಪೆಕ್ಟ್ರು ಪೋಸ್ಟ್ ಎಂತಪ್ಪ ಅಂತಂದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಘನತೆಯನ್ನು ತಂದುಕೊಡ್ತಕ್ಕಂಥ ಜಾಗು. ಸೊ ಅದೇ ರೀತಿಯಾಗಿ ನಾವು ಸಹ ಈ ಕಾಕಿ ಬಟ್ಟೆಗೆ ಘನತೆಯನ್ನು ತಂದುಕೊಡುವಂತಹ ಕೆಲಸ ಮಾಡಬೇಕಾಗಿದೆ. ಈ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥ ಪೋಸ್ಟು ಏನಪ್ಪ ಅಂತಂದರೆ ಇದು ಮೂವಿಂಗ್ ಗೌರ್ಮೆಂಟ್, ವರ್ಕಿಂಗ್ ಗೌರ್ಮೆಂಟ್ ಅಂತ ಅನಿಸುತ್ತೆ. ಅಂದರೆ ನಾವು ಎಲ್ಲೇ ಒಂದು ನೋಡ್ಬೋದು, ಯಾವುದೇ ಸ್ಥಳದಲ್ಲಿ ಹೋಗಿರ್ಬೋದು, ಅಲ್ಲಿ ಪೊಲೀಸ್ನವರು ಇರ್ತಾರೆ. ಸೊ ಇದು ಸರ್ಕಾರದ ಒಂದು ಮುಖವಾಣಿ ಯಾವುದಪ್ಪ ಅಂತಂದರೆ ಅದು ಪೊಲೀಸ್ ವ್ಯವಸ್ಥೆ. ಇಲ್ಲಿ ನೊಂದವರಿಗೆ, ಬಂದವರಿಗೆ, ಅನ್ಯಾಯಕ್ಕೊಳಗಾದವರಿಗೆ ಮತ್ತು ಶೋಷಣೆಗೊಳಗಾದಂತಹ ಜನಗಳಿಗೆ ನ್ಯಾಯವನ್ನು ಒದಗಿಸಲು ಇರುವಂತಹ ಸಂಸ್ಥೆ ಏನಾದರೂ ಇದ್ದರೆ ಅದು ಪೊಲೀಸ್ ಇಲಾಖೆ. ಸೊ ಈ ಪೊಲೀಸ್ ಇಲಾಖೆಯ ಸಹಾಯದಿಂದಲೇ ನಾನು ಕೊರೋನಾ ಮೊದಲನೇ ಅಲೆಯಲ್ಲಿ ಮತ್ತು 2ನೇ ಅಲೆಯಲ್ಲಿ ಸುಮಾರು 30 ಲಕ್ಷದಷ್ಟು ನಾವೇನು ಮಾಡಿದ್ವಿ, ರೇಷನ್ಗಳನ್ನು ವಲಸೆ ಕಾರ್ಮಿಕರಿಗೆ ನಾವು ಕೊಟ್ವಿ.